ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 48ನೇ ಪ್ರಶ್ನೆನ ನೋಡೋಣ. ವಿತ್ ರೆಫರೆನ್ಸ್ ಟು ದ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಟು ಇಂಪ್ಲಿಮೆಂಟ್ ದಿ ಸ್ಕೀಮ್ ದ ಸೆಂಟ್ರಲ್ ಗೌರ್ಮೆಂಟ್ ಪ್ರೊವೈಡ್ 100% ಫಂಡಿಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಅಂಡರ್ ದಿ ಸ್ಕೀಮ್ cadastral maps are digitized. ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಆನ್ ಇನಿಷಿಯೇಟಿವ್ ಹ್ಯಾಸ್ ಬಿನ್ ಅಂಡರ್ಟೇಕನ್ ಟು transliterate the records of right from local language to any of the language recognized by the Constitution of India. Which of the statement given above is or are correct ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ಈಗ ಡಿಜಿಟೈಸೇಷನ್ ಅಲ್ಲಿ ಏನು ಲ್ಯಾಂಡ್ ರೆಕಾರ್ಡ್ಸ್ ಏನಿದಾವಲ್ಲ, ಕಾಗದ ಪತ್ರಗಳನ್ನ ಡಿಜಿಟಲ್ ರೀತಿಯಲ್ಲಿ ಚೇಂಜ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮ್ ಇದು. ಸೊ ಇದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವು PIBಗೆ ಹೋಗೋಣ. ಸೊ PIB ಅಲ್ಲಿ ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ವಿತ್ ಎಫೆಕ್ಟಿವ್ ಫ್ರಮ್ 1st April 2016 ವಿತ್ 100% ಫಂಡಿಂಗ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸೊ 100% ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗ್ ಕೊಡ್ತದೆ. ಅದೇ ರೀತಿಯಾಗಿ ಡಿಜಿಟೈಸೇಷನ್ ಆಫ್ ದಿ ಕೆಡಸ್ಟ್ರಿಯಲ್ ಮ್ಯಾಪ್ಸ್, FMBs ಆ್ಯಂಡ್ ಟಿಪನ್ಸ್ ಇದು ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಬಂದ್ಬಿಟ್ಟು ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಏನಿರ್ತಾವಲ್ಲ ಲ್ಯಾಂಡ್ ರೆಕಾರ್ಡ್ಸ್, ಅದನ್ನ 22 ಸ್ಕೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಆಫ್ ಪಾರ್ಟ್ 8 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಅದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಮೂರು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಂದ್ಬಿಟ್ಟು D ಆಗುತ್ತೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.